ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹಾಗೆ ಎಲ್ಲರಿಗೂ ರಮ್ಯಾ ಮನೆ ಅಡಿಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮತ್ತೊಂದು ರೆಸಿಪಿ ಜೊತೆ ಬಂದೀನ್ರಿ. ಈ ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಬಹುದಾದಂತ ಪಾಪಡ್ ರೆಸಿಪಿ. ಬೇಸಿಗೆ ಕಾಲದಲ್ಲಂತೂ ಒಮ್ಮೆ ಕುರುಡ್ಗಿ ಅಥವಾ ಪಾಪಡ್ ಅನ್ನ ಮಾಡ್ಕೊಂಡು ಇಟ್ಕೋತೀವಿ ನಾವು, ಒಂದು ವರ್ಷದ ತನ ಬರ್ಲಿ ಅಂತ ಹೇಳಿ. ಅದೇ ತರ ಪಾಪಡ್ನ ನಾನು ಇವತ್ತು ಮಾಡಿದ್ದೀನಿ. 2 ಕಪ್ ಸಾಬುದಾನ ಬಳಸಿ ಇಷ್ಟು ಚಂದ ಪಾಪಡ್ ಮಾಡ್ಕೊಂಡಿದ್ದೀನಿ. ಅದನ್ನ ಮಾಡೋದಕ್ಕ ಏನೇನ್ ತಗೊಂಡಿದ್ದೀನಿ ಅಂದ್ರ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆ. ಇಲ್ಲಿ ಬಾಜು ಏನ್ ಕಪ್ ಕಾಣ್ಲತ್ತದ ಆ ಕಪ್ಲೆ 2 ಕಪ್ ಸಾಬುದಾನ ತಗೊಂಡಿದ್ದೀನಿ. ಇವಾಗ ಸಾಬುದಾನನ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಈ ತರ ತರಿಯಾಗಿ ರುಬ್ಕೊಂಡಿದ್ದೀನಿ. ಪೂರ್ತಿ ಹಿಟ್ಟೇನ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿ ಆದ ಈ ತರ ಅದನ್ನ ಮಿಕ್ಸಿ ಹೊಡೆದು ಇಟ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಸಾಬುದಾನಿ ಪೌಡರ್ನ ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇವಾಗ ಈ ಪಾತ್ರೆಗೆ ನಾವು ಯಾವ ಕಪ್ಗಿಂತ ಸಾಬುದಾನಿ ತಗೊಂಡಿದ್ದೀನಿ ಆ ಕಪ್ಗಿಂತ ಒಂದು 14 ಕಪ್ನಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಒಮ್ಮೆ ನೀಟಾಗಿ ಕಲಿಸ್ಕೋಬೇಕಾಗ್ತದ. ಒಂದೂ ಗಂಟು ಇರಬಾರ್ದು, ಆ ಥರ ಒಮ್ಮೆ ನೀಟಾಗಿ ಕಲಿಸ್ತಾ ಇದ್ದೀನಿ. ನಾನು ಗ್ಯಾಸ್ ಮೇಲೆ ಇಟ್ಟಿಲ್ಲ, ಕೆಳಗಡೆ ಇಟ್ಕೊಂಡೆ ಮೊದಲಿಗೆ ನೀರು ಹಾಕೊಂಡು ಇದನ್ನ ಕಲಿಸ್ತಾ ಇದ್ದೀನಿ. ಇವಾಗ ಅದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಚಾಲು ಮಾಡಿಕೊಂಡು ಇದಕ್ಕೆ ನೀಟಾಗಿ ಸ್ವಲ್ಪ ಈ ಥರ ಕಲಿಸ್ಕೊಂಡು ಕುದಿಸ್ಕೋಬೇಕಾಗ್ತದ. ನಾವು ಒಂದು ವೇಳೆ ಈ ಥರ ಇದನ್ನ ಮಾಡದೇ ಇದ್ರೆ ಅದು ಒಟ್ಟು ಗಟ್ಟಿ ಆಗಿಬಿಟ್ಟು ಕೆಳಗಡೆ ಹತ್ಕೊಂಡು ಬಿಡ್ತದ, ಇಲ್ಲ ಅಂದ್ರೆ ಗಂಟಾಗೋ ಚಾನ್ಸಸ್ ಇರ್ತದ್ರಿ. ಅದಕ್ಕೋಸ್ಕರ ಈ ಥರ ಕೈ ಬಿಡದೆ ಸ್ವಲ್ಪ ಹೊತ್ತು ಇದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುದಿಸ್ಕೋಬೇಕಾಗ್ತದ. ಇವಾಗ ನೋಡ್ಬೋದು ಕುದ್ದಿ ಈ ಥರ ಆಗ್ಯದ. ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗ್ತದ. ಈ ಥರ ಆದಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆನ ಹಾಕೊಂಡು ಇದನ್ನ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಮ್ರಿ. ಇವಾಗ ನೋಡ್ಬೋದು ರೆಡಿ ಆಗ್ಯದ, ನೀಟಾಗಿ ಕುದ್ದದ. ನೀವು ಬೇಕಾದ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಖಾರದ ಪುಡಿ ಸಹ ಸೇರಿಸ್ಕೋಬಹುದು. ನಾನು ಬರೀ ಜೀರಿಗೆ ಹಾಗೂ ಉಪ್ಪು ಮಾತ್ರನೇ ಸೇರಿಸ್ಕೊಂಡಿದ್ದೀನಿ, ಖಾರ ಏನು ಹಾಕ್ಲಿಕ್ಕೆ ಹೋಗಿಲ್ಲ. ಕಲರ್ ಬೇಕಾದರೆ ಕಲರ್ ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನು ವೈಟಲ್ಲೇ ಮಾಡ್ಕೋದಿತ್ತು, ಅದಕ್ಕೋಸ್ಕರ ಕಲರ್ ಏನು ಹಾಕೊಂಡಿಲ್ಲ. ಇವಾಗ ಇದು ರೆಡಿ ಆಗ್ಯದ. ಇದನ್ನು ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡಿಬಿಟ್ಟು ಆರೋದಕ್ಕೆ ಬಿಡಬೇಕಾಗ್ತದ. ಇದೇ ಥರ ಮಿಕ್ಸ್ ಮಾಡಿಕೊಂಡೆ ಕಲಿಸ್ಕೋದು ಒಳ್ಳೆಯದು, ಇಲ್ಲಾಂದ್ರೆ ಕೆಳಗಡೆ ಹೊತ್ತು ಬಿಡ್ತದ್ರಿ. ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ತುಂಬ ರುಚಿಕರವಾದ ಪಾಪಡ್ನ ನಾವು ರೆಡಿ ಮಾಡ್ಬೋದು ತುಂಬ ಕಡಿಮೆ ಸಮಯದಲ್ಲಿ. ಹಾಗೆ 1-2 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಜಾಸ್ತಿ ಏನು ಬೇಕಾಗಿಲ್ರಿ, ಬರೀ ಸಾಬುದಾನಿದಿಂದನೇ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಬೋದಂತ ಹೇಳಿ. ಇವಾಗ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಕವರ್ ಮೇಲೆ ಈ ಥರ ಹಾಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಒರೆಸಿದ್ದೆ ಕವರ್ಗೆ, ಪ್ಲಾಸ್ಟಿಕ್ ಕವರ್ ಇರ್ತಾವಲ್ಲ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಒರೆಸ್ಕೊಂಡ್ಬಿಟ್ಟು ಈ ಥರ ಪಾಪಡ್ನ ಚಮಚೆ ಸಹಾಯದಿಂದ ಹಾಕೊಂಡಿದ್ದೀನಿ ರೀ. ನೀವು ಬೇಕಾದ್ರೆ ಫ್ಯಾನ್ ಕೆಳಗಡೆ ಒಂದು ಕವರ್ ಹಾಕೊಂಡ್ಬಿಟ್ಟು ಅದ್ರ ಮೇಲೂ ಹಾಕೋಬೋದು. ಒಂದಿನ ಫ್ಯಾನ್ ಕೆಳಗಡೆ ಒಣಸ್ಕೊಂಡ್ಬಿಟ್ಟು ಮರುದಿನ ಸ್ವಲ್ಪ ಒಣಗಿರ್ತಾವಲ್ಲ ಅದನ್ನು ಬಿಸಿಲಿಗೆ ಒಂದಿನ ಒಣಸ್ಕೊಂಡ್ರೆ ಈ ಥರ ರೆಡಿ ಆಗ್ತಾವ ಒಣಗಿರೋ ಪಾಪಡ್. ನಾ ಏನು ಹಾಕಿದ್ನೆಲ್ಲ ಅದೇ ಪಾಪಡ್ ಒಣಗಿದ ನಂತರ ಈ ಥರ ಆಗ್ಯಾವ. ನಾನು ಇದನ್ನು 1.5 ದಿನ ಒಣಸ್ಕೊಂಡಿದ್ದೆ, ನಿನ್ನೆ ಪೂರ್ತಿ ದಿನ ಒಣಗಲಿಕ್ಕೆ ಹಾಕಿದ್ದೆ. ಹಾಗೆ ಇವತ್ತು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದೆ. ನೋಡ್ಬೋದು ಎಷ್ಟು ಚಂದ ರೆಡಿಯಾಗಿ ಬಂದವಂತ ಹೇಳಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸಿದ್ರಿಂದ ಈ ಕಲರ್ ಈ ಥರ ಬಂದವ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಎಣ್ಣೆನೂ ಸಹ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಕಾಯ್ದಿರೋ ಎಣ್ಣೆಗೆ ಈ ಥರ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡಿ ಚಿಮಟಿಗೆ ಸಹಾಯದಿಂದ ಅದನ್ನು ಎಣ್ಣೆ ಜಾನ್ಸಿ ತೆಗೆಯೋದಷ್ಟೇ. ನೋಡ್ಬೋದು ಒಂದು ಹಾಕಿದ ತಕ್ಷಣ ಎಷ್ಟು ನೀಟಾಗಿ ಫ್ರೈ ಆಗ್ಲತ್ತ ಅಂತ ಹೇಳಿ,
ಎಷ್ಟು ಸಡನ್ನಾಗಿ ಅರಳಕತ್ತಾವಂತ ಭಾಳ ಚೆನ್ನಾಗಿ ಆಗ್ತಾವ್ರಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಹೇಗಾಗಿತ್ತಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ತುಂಬ ಕಡಿಮೆ ಸಮಯದಾಗ ಜಾಸ್ತಿ ಪಾಪಡ್ನ ಮಾಡ್ಕೊಂಡು ಇಟ್ಕೋಬಹುದು. ಜಾಸ್ತಿ ಎಫರ್ಟ್ ಅಂತೂ ಹತ್ತೋದೇ ಇಲ್ಲ, ನಿಜ ಹೇಳ್ತೀನಿ. ತುಂಬ ಸಿಂಪಲ್ ರೆಸಿಪಿ ಇದು. ಇವಾಗ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ತೆಳ್ಳಗಾಗ್ಯಾವ ಅಂತ ಹೇಳಿ. ಎಣ್ಣೆನೂ ಜಾಸ್ತಿ ಹತ್ತೋದಿಲ್ಲ, ಬಾಯಲ್ಲಿಟ್ರೆ ಕರಗ್ ಬಿಡ್ತಾವ, ಅಷ್ಟು ತೆಳ್ಳಗಾಗಿತ್ತು. ಭಾಳ ಹಗೂರಿತ್ರಿ, ಅಂದ್ರೆ ಅಷ್ಟು ನೀಟಾಗಿ ಬಂದಿತ್ತು ಇದು. ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗಿ ಬಂದದಂತ ಹೇಳಿ. ಹಿಂಗೆ ಕೈಯಾಗಿಟ್ಟು ಟಚ್ ಮಾಡಿದ್ರೆ ಸ್ಮೂತಾಗಿ ಅದು ಪುಡಿ ಪುಡಿ ಆಗಿಬಿಡ್ತು. ಭಾಳ ಚೆನ್ನಾಗಿ ಬಂದಿತ್ರಿ. ಪಕ್ಕ ಹೇಳ್ತೀನಿ, ತುಂಬ ಟೇಸ್ಟಿ ಆಗಿರ್ತದ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗ್ಯದ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ತಡ ಮಾಡಬೇಡ್ರಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.